ಅನುದಾನ ರಹಿತರೇ ಆಗಿರಲಿ, ಗೌರ್ಮೆಂಟ್ ಆಗಿರಲಿ, ನಾವೆಲ್ಲ ಒಂದೇ ಅಂತ ಹೇಳಿದ್ರಲ್ಲ, ಇದು ನಮಗೆ ತುಂಬಾ ಸಂತೋಷವಾಗಿದೆ. ಒಂದು ನಾನು ಥಿಂಕ್ ಮಾಡ್ತಾ ಇದ್ದೀನಿ, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಅನುದಾನ ಸರ್ಕಾರಿ ಕಾಲೇಜುಗಳಿಗಿಂತ ಜಾಸ್ತಿ ಕೆಲಸ ಮಾಡೋರು ನಾವು, ಅನುದಾನ ಸಹಿತವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅಂದ್ರೆ ನೀವು ಕೆಲಸ ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಒಂದೇ ರೀತಿ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದ್ರೆ ನಾವು 9 ಗಂಟೆಗೂ ಬಯೋಮೆಟ್ರಿಕ್ ಕೊಟ್ಟರೆ 6 ಗಂಟೆ ಆಗುತ್ತೆ ಮನೆಗೆ ಬರೋದು. ಅಷ್ಟು ಕೆಲಸ ಮಾಡ್ತೀವಿ ಸರ್. ಸ್ಪೆಷಲ್ ಕ್ಲಾಸ್ಗಳನ್ನ ಜೂನಿಂದಲೇ ತಗೋತೀವಿ, ತುಂಬಾ ಕೆಲಸಗಳನ್ನ ಮಾಡ್ತೀವಿ. ಅಂಥದ್ರಲ್ಲಿ ನೀವು ನಾವು ಗೌರ್ಮೆಂಟ್ ಅವರೇ ಬೇರೆ, ನೀವು ನಾನ್ ಗೌರ್ಮೆಂಟೇ ಬೇರೆ, ಏಡೆಡ್ ಅವರೇ ಬೇರೆ ಅಂದ್ಬಿಟ್ರೆ ನಮ್ಮ ಮನಸ್ಸಿಗೆ ನೋವಾಗಲ್ವೇ? ಹಾಗಾಗಿ ನನಗೆ ನಿಜವಾಗ್ಲೂ ಈ ಕಾರ್ಯಕ್ರಮ ತುಂಬಾ ಸಂತೋಷ ತಂದ್ಕೊಟ್ಟಿದೆ. ಸಾಧನೆಗೆ ಇಲ್ಲಿ ಇರ್ತಕ್ಕಂಥವರಲ್ಲಿ ಒಂದು 8-10 ಜನ ನನ್ನ ಕ್ಲಾಸ್ಮೇಟ್ಸ್, ಅದ್ರಲ್ಲಿ ರೇವಣ್ಣ ಕೂಡ ಒಬ್ರು. ಸೊ ರೇವಣ್ಣ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ. ನಮ್ಮ ಪೀರಿಯಡ್ ಅಲ್ಲಿ ನಮ್ಮ ಸಹಪಾಠಿಗಳ ಜೊತೆ ಈ ಸಂಘ ರಿಜಿಸ್ಟರ್ ಆಗಿದೆ ಅಂತ ಹೇಳೋಕೆ ಇನ್ನೂ ಹೆಮ್ಮೆ ಅನಿಸ್ತಾ ಇದೆ. ನಾನು ನೀನು ಅನ್ನೋ ಭೇದ ಭಾವ ಬೇಡ, ನಾವೆಲ್ಲ ಒಂದೇ ಅಂತ ಹೋಗೋಣ. ನಮ್ಮ ಅರ್ಥಶಾಸ್ತ್ರದ ಒಂದು ತತ್ವ ಏನಿದೆ ಹೇಳಿ, ಎಲ್ಲರೂ ಒಬ್ಬನಿಗಾಗಿ, ಒಬ್ಬನು ಪ್ರತಿಯೊಬ್ಬರಿಗಾಗಿ ಅಂತ. ಆ ತತ್ವದ ಆಧಾರದ ಮೇಲೆ ನಾವೆಲ್ಲ ನಡೆಯೋಣ, ಒಳ್ಳೆ ವಿಚಾರಗಳನ್ನ ಮ್ಯೂಚುವಲ್ ಮಾಡ್ಕೊಳ್ಳೋಣ. ಆಗಾಗ ಸಭೆ ಕರೀಲಿ, ನಮಗ್ ಗೊತ್ತಿಲ್ಲ ಅಂತ ನೀವು ಹೇಳ್ಕೊಡಿ, ನಮಗ್ ಗೊತ್ತಾಗಿದೆಯಲ್ಲ ನಿಮಗ್ ಕೊಡ್ತೀವಿ. ಚಿಕ್ಕವರಾದ್ರೇನು ದೊಡ್ಡವರಾದ್ರೇನು ಕಲಿಯೋದನ್ನ ಎಲ್ಲರಿಂದಲೂ ಕಲಿಬಹುದು. ಸೊ ಇವತ್ತಿನ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು, ಅರೇಂಜ್ಮೆಂಟು ಚೆನ್ನಾಗಿತ್ತು. ಈ ಕಾಲೇಜು ನನಗೇನು ಹೊಸದಲ್ಲ, ನನಗೂ ಈ ಕಾಲೇಜಿಗೂ ನಂಟಿದೆ ಮೀನ್ಸ್ ನೋಡ್ತೀನಿ ನೆಗೆಟಿವ್ಲಿ. ಆಗಾಗ ಎಕ್ಸಾಮ್ಗಳಿಗೆ ಇನ್ಯಾವುದೋ ಒಂದು ಸ್ಕ್ವಾಡ್ ಡ್ಯೂಟಿಗೆ ಬರ್ತಾ ಇರ್ತೀನಿ. ಹಾಗಾಗಿ ನನಗೂ ಈ ಕಾಲೇಜಿಗೂ ಹತ್ತಿರದ ನಂಟು. ಇಲ್ಲಿರ್ತಕ್ಕಂಥವರೆಲ್ಲ ನನ್ನ ಸ್ನೇಹಿತರೆ. ಇಷ್ಟೊಂದು ವ್ಯವಸ್ಥಿತವಾಗಿ ಎಲ್ಲವನ್ನೂ ಆರ್ಗನೈಸ್ ಮಾಡಿದಾರಲ್ಲ, ನನಗೆ ತುಂಬಾ ಖುಷಿ ಪಡ್ತು. ಸಾಧ್ಯಕ್ಕೆ ನಾಗಮ್ಮ ಕೂಡ ನನಗೆ ಬೆಸ್ಟ್ ಫ್ರೆಂಡ್. ಸೊ ಅವ್ರನ್ನ ಕರೆದಿದ್ದಂತೂ ಇನ್ನೂ ಸಂತೋಷ. ಸೊ ಸಂಖ್ಯೆ ಕಡಿಮೆ ಆದ್ರೆ ಸಂತೋಷ ಮುಖ್ಯ ಅಲ್ವೇ? ಹಾಗಾಗಿ ನೀವು ನಾವು ಎಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನ ತಿಳ್ಕೊಂಡ್ವಿ, ಯಾವುದ್ರ ಜೊತೆಗೆ ಸಂತೋಷದ ಜೊತೆಗೆ. ಸೊ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದಂತಹ ಎಲ್ಲರಿಗೂ ಕೂಡ ನನ್ನ